ಇವರು 3000 ಸಿಲಿಂಡರ್ ಪ್ರತಿದಿನ ಉಪಯೋಗಿಸ್ತಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPL, HPCL 3 ಕೇಂದ್ರಕ್ಕೆ ಸಂಬಂಧಪಟ್ಟವು. ಅಲ್ಲಿ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ರೇಟು ಜಾಸ್ತಿ ಇಲ್ಲ. ಯಾರು ಬೇರೆ ಅದರ್ ದೆನ್ ಈ 3 ಕಂಪ್ನಿ ಬಿಟ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೊತಾ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನಿಮ್ಗೆ ಏನು ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು. ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾ ಇದ್ದೀವಿ. 3000 ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ ಅವರೆಲ್ಲರಿಗೂ ಕೊಡ್ತಾ ಇದ್ದೀವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಕೂಡ ತಿಳಿಸಿದ್ದೀವಿ, ಈ ಪ್ರೈವೇಟ್ನವರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದರ ಮೇಲೆ ನೀವು ನಿರ್ಬಂಧ ಮಾಡಬೇಕು. ಏನು ಸೆಂಟ್ರಲ್ ಆಯಿಲ್ ಕಾರ್ಪೊರೇಷನ್ಸ್ ರೇಟ್ ಕೊಡ್ತದೆ ಆ ರೇಟ್ಗೆ ಅವ್ರು ಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಕೂಡ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ. ಅದು ನಾನು ನೋಡಿಲ್ವಲ್ಲ ಹೇಳೋಕ್ಕೆ. ಅಲ್ಲಲ್ಲ, ಅವರು ಮುಖ್ಯಮಂತ್ರಿ ಇದೇನು ಒಂದೇ ಬೈ ಎಲೆಕ್ಷನ್ ಇಲ್ಲ, ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರಿಗೆ ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸು ಇವೆಲ್ಲ ರಾಜಕೀಯವಾಗಿ ಅವ್ರ ವಿರೋಧ ಪಕ್ಷದವ್ರು ಮಾತಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ ಎಲೆಕ್ಷನ್. ನಾವು ಗೆಲ್ಲೋದಕ್ಕೆ ನಮ್ಮ ತಂತ್ರ ನಾವು ಮಾಡಬೇಕು. ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ, ಹಾಗಾಗಿ ಈ ಬಾರಿ 2 ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಅಶೋಕ್ ಅವರಿಗೆ ಮಾತಾಡೋದು. ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಎರಡೂ ಕೂಡ ಕಾಂಗ್ರೆಸ್ ಗೆಲ್ತದೆ. ಸರ್, ಕಾನೂನು ಮಾಪಶಾಸ್ತ್ರ ಇಲಾಖೆನ ಯಾವ ಸ್ಟ್ರೆಂಥನ್ ಮಾಡ್ತೀರಿ ಅಂತ ಎಷ್ಟೋ ಕಡೆ ಅದಕ್ಕೂ ಸ್ವಲ್ಪ ಕೇಂದ್ರ ಸರ್ಕಾರದ ನಿರ್ಬಂಧ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರ ಪತ್ರ ಬರೀತಾ ಇದ್ದೀನಿ. ಯಾಕಂದರೆ ಇನ್ಸ್ಪೆಕ್ಷನ್ ಮಾಡೋದು ಬೇಡ ಅಂತ ಸರ್ಕ್ಯುಲರ್ ಕೊಟ್ಟರೆ ಅವ್ರು ನ್ಯಾಯವಾಗಿ ಹೆಂಗೆ ಇನ್ಸ್ಪೆಕ್ಷನ್ ಮಾಡ್ದಿರ ಆ ತೂಕನ ಲೆಕ್ಕಾಚಾರ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಕೇಂದ್ರದಲ್ಲಿ ಮಂತ್ರಿಗಳನ್ನು ಭೇಟಿಯಾಗಿ ಇದನ್ನು ಕರೆಕ್ಟ್ ಮಾಡಬೇಕಾಗ್ತದೆ. ಅಲ್ಲದೇ ಇದು ಭಾಳ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅನ್ನೋ ವಿಷಯವನ್ನು ಮನವರಿಕೆ ಮಾಡ್ತಾರೆ. ಅಧಿಕಾರಿ ಸಿಬ್ಬಂದಿ ಕೊರತೆನೂ ಭಾಳ ಇದೆ. ಇಲ್ಲ, ಅದಕ್ಕೆ ಪ್ರಪೋಸಲ್ ಮಾಡಿದ್ದೀನಿ. ಅಧಿಕಾರಿಗಳು ಪೂರ್ತಿ ಇರಬೇಕು, ಇದನ್ನು ನೋಡಬೇಕಾದ್ರೆ ಇವರು ಕರೆಕ್ಟ್. ಇವರು 3000 ಸಿಲಿಂಡರ್ ಪ್ರತಿದಿನ ಉಪಯೋಗಿಸ್ತಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPL, HPCL 3 ಕೇಂದ್ರಕ್ಕೆ ಸಂಬಂಧಪಟ್ಟವು. ಅಲ್ಲಿ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ರೇಟು ಜಾಸ್ತಿ ಇಲ್ಲ. ಯಾರು ಬೇರೆ ಅದರ್ ದೆನ್ ಈ 3 ಕಂಪ್ನಿ ಬಿಟ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೊತಾ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನಿಮ್ಗೆ ಏನು ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು. ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾ ಇದ್ದೀವಿ. 3000 ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ ಅವರೆಲ್ಲರಿಗೂ ಕೊಡ್ತಾ ಇದ್ದೀವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಕೂಡ ತಿಳಿಸಿದ್ದೀವಿ, ಈ ಪ್ರೈವೇಟ್ನವರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದರ ಮೇಲೆ ನೀವು ನಿರ್ಬಂಧ ಮಾಡಬೇಕು. ಏನು ಸೆಂಟ್ರಲ್ ಆಯಿಲ್ ಕಾರ್ಪೊರೇಷನ್ಸ್ ರೇಟ್ ಕೊಡ್ತದೆ ಆ ರೇಟ್ಗೆ ಅವ್ರು ಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಕೂಡ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ. ಅದು ನಾನು ನೋಡಿಲ್ವಲ್ಲ ಹೇಳೋಕ್ಕೆ. ಅಲ್ಲಲ್ಲ, ಅವರು ಮುಖ್ಯಮಂತ್ರಿ ಇದೇನು ಒಂದೇ ಬೈ ಎಲೆಕ್ಷನ್ ಇಲ್ಲ, ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರಿಗೆ ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸು ಇವೆಲ್ಲ ರಾಜಕೀಯವಾಗಿ ಅವ್ರ ವಿರೋಧ ಪಕ್ಷದವ್ರು ಮಾತಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ ಎಲೆಕ್ಷನ್. ನಾವು ಗೆಲ್ಲೋದಕ್ಕೆ ನಮ್ಮ ತಂತ್ರ ನಾವು ಮಾಡಬೇಕು. ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ, ಹಾಗಾಗಿ ಈ ಬಾರಿ 2 ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಅಶೋಕ್ ಅವರಿಗೆ ಮಾತಾಡೋದು. ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಎರಡೂ ಕೂಡ ಕಾಂಗ್ರೆಸ್ ಗೆಲ್ತದೆ. ಸರ್, ಕಾನೂನು ಮಾಪಶಾಸ್ತ್ರ ಇಲಾಖೆನ ಯಾವ ಸ್ಟ್ರೆಂಥನ್ ಮಾಡ್ತೀರಿ ಅಂತ ಎಷ್ಟೋ ಕಡೆ ಅದಕ್ಕೂ ಸ್ವಲ್ಪ ಕೇಂದ್ರ ಸರ್ಕಾರದ ನಿರ್ಬಂಧ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರ ಪತ್ರ ಬರೀತಾ ಇದ್ದೀನಿ. ಯಾಕಂದರೆ ಇನ್ಸ್ಪೆಕ್ಷನ್ ಮಾಡೋದು ಬೇಡ ಅಂತ ಸರ್ಕ್ಯುಲರ್ ಕೊಟ್ಟರೆ ಅವ್ರು ನ್ಯಾಯವಾಗಿ ಹೆಂಗೆ ಇನ್ಸ್ಪೆಕ್ಷನ್ ಮಾಡ್ದಿರ ಆ ತೂಕನ ಲೆಕ್ಕಾಚಾರ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಕೇಂದ್ರದಲ್ಲಿ ಮಂತ್ರಿಗಳನ್ನು ಭೇಟಿಯಾಗಿ ಇದನ್ನು ಕರೆಕ್ಟ್ ಮಾಡಬೇಕಾಗ್ತದೆ. ಅಲ್ಲದೇ ಇದು ಭಾಳ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅನ್ನೋ ವಿಷಯವನ್ನು ಮನವರಿಕೆ ಮಾಡ್ತಾರೆ. ಅಧಿಕಾರಿ ಸಿಬ್ಬಂದಿ ಕೊರತೆನೂ ಭಾಳ ಇದೆ. ಇಲ್ಲ, ಅದಕ್ಕೆ ಪ್ರಪೋಸಲ್ ಮಾಡಿದ್ದೀನಿ. ಅಧಿಕಾರಿಗಳು ಪೂರ್ತಿ ಇರಬೇಕು, ಇದನ್ನು ನೋಡಬೇಕಾದ್ರೆ ಇವರು ಕರೆಕ್ಟ್. ಇವರು 3000 ಸಿಲಿಂಡರ್ ಪ್ರತಿದಿನ ಉಪಯೋಗಿಸ್ತಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPL, HPCL 3 ಕೇಂದ್ರಕ್ಕೆ ಸಂಬಂಧಪಟ್ಟವು. ಅಲ್ಲಿ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ರೇಟು ಜಾಸ್ತಿ ಇಲ್ಲ. ಯಾರು ಬೇರೆ ಅದರ್ ದೆನ್ ಈ 3 ಕಂಪ್ನಿ ಬಿಟ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೊತಾ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನಿಮ್ಗೆ ಏನು ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು.
ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾ ಇದ್ದೀವಿ. 3,000 ಕನ್ಸ್ಯೂಮ್ ಮಾಡ್ತಾ ಇದ್ದು ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ ಅವರೆಲ್ರಿಗೂ ಕೊಡ್ತಾ ಇದ್ದೀವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇದೆ. ಮತ್ತು ಕೇಂದ್ರ ಸರ್ಕಾರ ಕೂಡ ತಿಳಿಸಿದ್ದೀವಿ, ಈ ಪ್ರೈವೇಟ್ನವರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದರ ಮೇಲೆ ನೀವು ನಿರ್ಬಂಧ ಮಾಡಬೇಕು. ಏನು ಸೆಂಟ್ರಲ್ ಆಯಿಲ್ ಕಾರ್ಪೊರೇಷನ್ಸ್ ರೇಟ್ ಕೊಡ್ತದೆ ಆ ರೇಟ್ಗೆ ಅವ್ರು ಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಕೂಡ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ. ಅದು ನಾನು ನೋಡಿಲ್ವಲ್ಲ ಹೇಳೋಕ್ಕೆ. ಯಾಕೆಂದ್ರೆ ಅವರು ಕೂಡ ಮನಮನೆಗೆ ಬಂದು ಅಲ್ಲಲ್ಲ, ಅವರು ಮುಖ್ಯಮಂತ್ರಿಗಳು ಇದೇನು ಒಂದೇ ಬೈ ಎಲೆಕ್ಷನ್ ಇಲ್ಲ, ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರು ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸು ಇವೆಲ್ಲ ರಾಜಕೀಯವಾಗಿ ಅವ್ರ ವಿರೋಧ ಪಕ್ಷದವ್ರು ಮಾತಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ ಎಲೆಕ್ಷನ್. ನಾವು ಗೆಲ್ಲೋದಕ್ಕೆ ನಮ್ಮ ತಂತ್ರ ನಾವು ಮಾಡಬೇಕು. ರಾಜ್ಯದಲ್ಲಿ ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹಾಗಾಗಿ ಈ ಬಾರಿ 2 ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಅಶೋಕ್ ಅವರಿಗೆ ದುರ್ಗದಲ್ಲಿ ಮಾತಾಡೋದು. ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಎರಡೂ ಕೂಡ ಕಾಂಗ್ರೆಸ್ ಗೆಲ್ತದೆ. ಸರ್, ಕಾನೂನು ಮಾಪಶಾಸ್ತ್ರ ಇಲಾಖೆನ ಯಾವ ಸ್ಟ್ರೆಂಥನ್ ಮಾಡ್ತೀರಿ ಅಂತ ಎಷ್ಟೋ ಕಡೆ ಅದಕ್ಕೂ ಸ್ವಲ್ಪ ಕೇಂದ್ರ ಸರ್ಕಾರದ ನಿರ್ಬಂಧ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದೀನಿ. ಯಾಕಂದರೆ ಇನ್ಸ್ಪೆಕ್ಷನ್ ಮಾಡೋದು ಬೇಡ ಅಂತ ಸರ್ಕ್ಯುಲರ್ ಕೊಟ್ಟರೆ ಅವ್ರು ನ್ಯಾಯವಾಗಿ ಹೆಂಗೆ ಇನ್ಸ್ಪೆಕ್ಷನ್ ಮಾಡ್ದಿರ ಆ ತೂಕನ ಲೆಕ್ಕಾಚಾರ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಕೇಂದ್ರದಲ್ಲಿ ಮಂತ್ರಿಗಳನ್ನು ಭೇಟಿಯಾಗಿ ಇದನ್ನು ಕರೆಕ್ಟ್ ಮಾಡಬೇಕಾಗ್ತದೆ. ಅಲ್ಲದೇ ಇದು ಭಾಳ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅನ್ನೋ ವಿಷಯವನ್ನು ಮನವರಿಕೆ ಮಾಡ್ತೀನಿ. ಅಧಿಕಾರಿ ಸಿಬ್ಬಂದಿ ಕೊರತೆನೂ ಭಾಳ ಇದೆ. ಇಲ್ಲ, ಅದಕ್ಕೆ ಪ್ರಪೋಸಲ್ ಮಾಡಿದ್ದೀನಿ. ಅಧಿಕಾರಿಗಳು ಪೂರ್ತಿ ಇರಬೇಕು, ಇದನ್ನು ನೋಡಬೇಕಾದ್ರೆ ಇವರು ಕರೆಕ್ಟ್. ಇವರು 3,000 ಸಿಲಿಂಡರ್ ಪ್ರತಿದಿನ ಉಪಯೋಗಿಸ್ತಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, BPL, HPCL 3 ಕೇಂದ್ರಕ್ಕೆ ಸಂಬಂಧಪಟ್ಟವು. ಅಲ್ಲಿ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ರೇಟು ಜಾಸ್ತಿ ಇಲ್ಲ. ಯಾರು ಬೇರೆ ಅದರ್ ದೆನ್ ಈ 3 ಕಂಪ್ನಿ ಬಿಟ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೊತಾ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನಿಮ್ಗೆ ಏನು ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು. ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾ ಇದ್ದೀವಿ. 3,000 ಕನ್ಸ್ಯೂಮ್ ಮಾಡ್ತಾ ಇದ್ದು ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ ಅವರೆಲ್ರಿಗೂ ಕೊಡ್ತಾ ಇದ್ದೀವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇದೆ. ಮತ್ತು ಕೇಂದ್ರ ಸರ್ಕಾರ ಕೂಡ ತಿಳಿಸಿದ್ದೀವಿ, ಈ ಪ್ರೈವೇಟ್ನವರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅದರ ಮೇಲೆ ನೀವು ನಿರ್ಬಂಧ ಮಾಡಬೇಕು. ಏನು ಸೆಂಟ್ರಲ್ ಆಯಿಲ್ ಕಾರ್ಪೊರೇಷನ್ಸ್ ರೇಟ್ ಕೊಡ್ತದೆ ಆ ರೇಟ್ಗೆ ಅವ್ರು ಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಕೂಡ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ. ಅದು ನಾನು ನೋಡಿಲ್ವಲ್ಲ ಹೇಳೋಕ್ಕೆ. ಯಾಕೆಂದ್ರೆ ಅವರು ಕೂಡ ಮನಮನೆಗೆ ಬಂದು ಅಲ್ಲಲ್ಲ, ಅವರು ಮುಖ್ಯಮಂತ್ರಿಗಳು ಇದೇನು ಒಂದೇ ಬೈ ಎಲೆಕ್ಷನ್ ಇಲ್ಲ, ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರು ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸು ಇವೆಲ್ಲ ರಾಜಕೀಯವಾಗಿ ಅವ್ರ ವಿರೋಧ ಪಕ್ಷದವ್ರು ಮಾತಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ ಎಲೆಕ್ಷನ್. ನಾವು ಗೆಲ್ಲೋದಕ್ಕೆ ನಮ್ಮ ತಂತ್ರ ನಾವು ಮಾಡಬೇಕು. ರಾಜ್ಯದಲ್ಲಿ ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹಾಗಾಗಿ ಈ ಬಾರಿ 2 ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಅಶೋಕ್ ಅವರಿಗೆ ದುರ್ಗದಲ್ಲಿ ಮಾತಾಡೋದು. ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಒಳ್ಳೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಎರಡೂ ಕೂಡ ಕಾಂಗ್ರೆಸ್ ಗೆಲ್ತದೆ. ಸರ್, ಕಾನೂನು ಮಾಪಶಾಸ್ತ್ರ ಇಲಾಖೆನ ಯಾವ ಸ್ಟ್ರೆಂಥನ್ ಮಾಡ್ತೀರಿ ಅಂತ ಎಷ್ಟೋ ಕಡೆ ಅದಕ್ಕೂ ಸ್ವಲ್ಪ ಕೇಂದ್ರ ಸರ್ಕಾರದ ನಿರ್ಬಂಧ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದೀನಿ. ಯಾಕಂದರೆ ಇನ್ಸ್ಪೆಕ್ಷನ್ ಮಾಡೋದು ಬೇಡ ಅಂತ ಸರ್ಕ್ಯುಲರ್ ಕೊಟ್ಟರೆ ಅವ್ರು ನ್ಯಾಯವಾಗಿ ಹೆಂಗೆ ಇನ್ಸ್ಪೆಕ್ಷನ್ ಮಾಡ್ದಿರ ಆ ತೂಕನ ಲೆಕ್ಕಾಚಾರ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಕೇಂದ್ರದಲ್ಲಿ ಮಂತ್ರಿಗಳನ್ನು ಭೇಟಿಯಾಗಿ ಇದನ್ನು ಕರೆಕ್ಟ್ ಮಾಡಬೇಕಾಗ್ತದೆ. ಅಲ್ಲದೇ ಇದು ಭಾಳ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅನ್ನೋ ವಿಷಯವನ್ನು ಮನವರಿಕೆ ಮಾಡ್ತೀನಿ. ಅಧಿಕಾರಿ ಸಿಬ್ಬಂದಿ ಕೊರತೆನೂ ಭಾಳ ಇದೆ. ಇಲ್ಲ, ಅದಕ್ಕೆ ಪ್ರಪೋಸಲ್ ಮಾಡಿದ್ದೀನಿ. ಅಧಿಕಾರಿಗಳು ಪೂರ್ತಿ ಇರಬೇಕು, ಇದನ್ನು ನೋಡಬೇಕಾದ್ರೆ ಇವರು ಕರೆಕ್ಟ್.